ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನರಲ್ ಫ್ಯಾಕ್ಟ್ಸ್. ಶಬ್ದದ ಬಗ್ಗೆ ಅಭ್ಯಾಸ ಮಾಡುವುದಕ್ಕೆ ಏನೆಂದು ಕರೆಯುತ್ತಾರೆ? ಎ ಅಕೌಸ್ಟಿಕ್, ಬಿ ಆರಿಯೋಲಜಿ, ಸಿ ಹೈಟಾಲಜಿ, ಡಿ ಜಿಯಾಲಜಿ. ಸರಿಯಾದ ಉತ್ತರ ಅಕೌಸ್ಟಿಕ್. ಭಾರತದಲ್ಲಿಯೇ ಅತಿ ದೊಡ್ಡ ಝೂ ಎಲ್ಲಿದೆ? ನಾಗರಹೊಳೆ, ಬಿ ಜೈಪುರ್ ಪಾರ್ಕ್, ಸಿ ಅಣ್ಣಾ ಜಿಯಾಲಜಿಕಲ್ ಪಾರ್ಕ್, ಡಿ ಡೀರ್ ಪಾರ್ಕ್. ಸರಿಯಾದ ಉತ್ತರ ಅಣ್ಣಾ ಜಿಯಾಲಜಿಕಲ್ ಪಾರ್ಕ್. ಮೆಲೋಡಿ ಕ್ವೀನ್ ಎಂದು ಪ್ರಸಿದ್ಧವಾಗಿರುವ ಭಾರತದ ಗಾಯಕಿ ಯಾರು? ಎ ಶ್ರೇಯಾ ಘೋಷಲ್, ಬಿ ಆಶಾ ಭೋಸ್ಲೆ, ಸಿ ಸಂಗೀತ ಕಟ್ಟಿ, ಡಿ ಲತಾ ಮಂಗೇಶ್ಕರ್. ಸರಿಯಾದ ಉತ್ತರ ಡಿ ಲತಾ ಮಂಗೇಶ್ಕರ್. ಅತಿ ಉಷ್ಣತೆ ಹೊಂದಿರುವ ಗ್ರಹ ಯಾವುದು? ಎ ಭೂಮಿ, ಬಿ ಶುಕ್ರ, ಸಿ ಶನಿ, ಡಿ ಗುರು. ಸರಿಯಾದ ಉತ್ತರ ಬಿ ಶುಕ್ರ ಗ್ರಹ. ಯಾವ ಅನಿಲವನ್ನು ಲಾಫಿಂಗ್ ಗ್ಯಾಸ್ ಎಂದು ಕರೆಯುತ್ತಾರೆ? ಎ ಆಕ್ಸಿಜನ್, ಬಿ ಹೈಡ್ರೋಜನ್, ಸಿ ನೈಟ್ರಸ್ ಆಕ್ಸೈಡ್, ಡಿ ಹೀಲಿಯಂ. ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಯಾವ ನದಿಯು ಗಂಗಾ ನದಿ ಜೊತೆ ಪ್ರಯಾಗ್ರಾಜ್ ಸ್ಥಳದಲ್ಲಿ ಸೇರುತ್ತದೆ? ಎ ಕಾವೇರಿ, ಬಿ ಕೃಷ್ಣ, ಸಿ ಯಮುನಾ, ಡಿ ತುಂಗಾ. ಸರಿಯಾದ ಉತ್ತರ ಯಮುನಾ ನದಿ. ಭಾರತದಲ್ಲಿ ಎಷ್ಟು ಹೈಕೋರ್ಟ್ಗಳಿವೆ? ಎ 100, ಬಿ 80, ಸಿ 30 ಕೋರ್ಟುಗಳು, ಡಿ 25 ಕೋರ್ಟುಗಳು. ಸರಿಯಾದ ಉತ್ತರ ಡಿ 25 ಹೈಕೋರ್ಟ್ಗಳಿವೆ. ಭಾರತದ ಅತಿ ಎತ್ತರವಾದ ಕುಂಚಿಕಲ್ ಜಲಪಾತ ಯಾವ ರಾಜ್ಯದಲ್ಲಿದೆ? ಎ ಮಹಾರಾಷ್ಟ್ರ, ಬಿ ಕೇರಳ, ಸಿ ಆಂಧ್ರ ಪ್ರದೇಶ್, ಡಿ ಕರ್ನಾಟಕ. ಸರಿಯಾದ ಉತ್ತರ ಡಿ ಕರ್ನಾಟಕ. ಮರಳಿ ವೇದಗಳ ಕಡೆಗೆ ಈ ಘೋಷಣೆಯನ್ನು ಕೂಗಿದವರು ಯಾರು? ಎ ದಯಾನಂದ ಸರಸ್ವತಿ, ಬಿ ಗಾಂಧೀಜಿ, ಸಿ ನೆಹರು, ಡಿ ಕುವೆಂಪು. ಸರಿಯಾದ ಉತ್ತರ ಎ ದಯಾನಂದ ಸರಸ್ವತಿ. ಮೊಟ್ಟ ಮೊದಲ ಅಂಚೆ ಕಚೇರಿ ಭಾರತದ ಯಾವ ನಗರದಲ್ಲಿ ತೆರೆಯಲಾಯಿತು? ಎ ಬೆಂಗಳೂರು, ಬಿ ಚೆನ್ನೈ, ಸಿ ಬಾಂಬೆ, ಡಿ ಕೋಲ್ಕತ್ತಾ. ಸರಿಯಾದ ಉತ್ತರ ಡಿ ಕೋಲ್ಕತ್ತಾ. ಭಾರತದ ರಾಷ್ಟ್ರೀಯ ಸ್ಮಾರಕ ಯಾವುದು? ಎ ಹಂಪಿ ಕಲ್ಲಿನ ರಥ, ಬಿ ಇಂಡಿಯಾ ಗೇಟ್, ಸಿ ಕೆಂಪುಕೋಟೆ, ಡಿ ತಾಜ್ ಮಹಲ್. ಸರಿಯಾದ ಉತ್ತರ ಬಿ ಇಂಡಿಯಾ ಗೇಟ್. ಆರ್ಮಿ ಡೇ ಭಾರತದಲ್ಲಿ ಯಾವ ತಿಂಗಳಲ್ಲಿ ಆಚರಿಸುತ್ತಾರೆ? ಎ ಜನವರಿ 15, ಬಿ ಜನವರಿ 26, ಸಿ ಆಗಸ್ಟ್ 15, ಡಿ ಅಕ್ಟೋಬರ್ 2. ಸರಿಯಾದ ಉತ್ತರ ಎ ಜನವರಿ 15. ಹಿಂದಿ ಭಾಷೆಯ ನಂತರ ಭಾರತದಲ್ಲಿ ಅತಿ ಹೆಚ್ಚಾಗಿ ಬಳಸುವ ಭಾಷೆ ಯಾವುದು? ಎ ಕನ್ನಡ, ಬಿ ತಮಿಳು, ಸಿ ಗುಜರಾತಿ, ಡಿ ಬಂಗಾಳ. ಸರಿಯಾದ ಉತ್ತರ ಡಿ ಬಂಗಾಳಿ. ಯಾವ ಜೀವಿಯು ತನ್ನ ಕಣ್ಣುರೆಪ್ಪೆಯನ್ನು ಪಿಳಿಕಿಸುವುದಿಲ್ಲ? ಎ ಮೀನು, ಬಿ ಆನೆ, ಸಿ ಮೊಲ, ಡಿ ಬೆಕ್ಕು. ಸರಿಯಾದ ಉತ್ತರ ಎ ಮೀನು. ಭಾರತ
ಭಾರತದ ಮೊಟ್ಟ ಮೊದಲ ಚಲನಚಿತ್ರ ಯಾವುದು? ಎ ಸತಿ ಸುಲೋಚನಾ, ಬಿ ಶೋಲೆ, ಸಿ ರಾಜ ಹರಿಶ್ಚಂದ್ರ, ಡಿ ಬೇಡರ ಕಣ್ಣಪ್ಪ. ಸರಿಯಾದ ಉತ್ತರ ಸಿ ರಾಜ ಹರಿಶ್ಚಂದ್ರ. ಭಾರತದಲ್ಲಿ ಅತಿ ದುಬಾರಿ ವೆಚ್ಚದ ಮೊಬೈಲ್ ಯಾರ ಬಳಿ ಇದೆ? ಎ ನರೇಂದ್ರ ಮೋದಿ, ಬಿ ಆದಾನಿ, ಸಿ ಶಾರುಖ್ ಖಾನ್, ಡಿ ನೀತಾ ಅಂಬಾನಿ. ಸರಿಯಾದ ಉತ್ತರ ಡಿ ನೀತಾ ಅಂಬಾನಿ. ಸಮುದ್ರದ ಆಳದಲ್ಲಿ ಮುಳುಗಿರುವ ದ್ವಾರಕ ನಗರ ಯಾವ ರಾಜ್ಯದಲ್ಲಿದೆ? ಎ ಉತ್ತರಾಖಂಡ, ಬಿ ಉತ್ತರ ಪ್ರದೇಶ್, ಸಿ ಕೇರಳ, ಡಿ ಗುಜರಾತ್. ಸರಿಯಾದ ಉತ್ತರ ಡಿ ಗುಜರಾತ್. ಭೂಮಿಗೆ ಅತಿ ಹತ್ತಿರ ಇರುವ ಗ್ರಹ ಯಾವುದು? ಎ ಚಂದ್ರ ಗ್ರಹ, ಬಿ ಶುಕ್ರ ಗ್ರಹ, ಸಿ ಮಂಗಳ ಗ್ರಹ, ಡಿ ಗುರು ಗ್ರಹ. ಸರಿಯಾದ ಉತ್ತರ ಬಿ ಶುಕ್ರ ಗ್ರಹ. ನೈಸರ್ಗಿಕವಾಗಿ ನಿಮ್ಮ ವೀರ್ಯವನ್ನು ಹೆಚ್ಚಿಸುವ ಆಹಾರ ಯಾವುದು? ಎ ಬಾಳೆಹಣ್ಣು, ಬಿ ಈರುಳ್ಳಿ, ಸಿ ವಾಲ್ನಟ್ಸ್, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಡಿ ಮೇಲಿನ ಎಲ್ಲವು. ಕಣ್ಣಿನ ಆರೋಗ್ಯ ಮತ್ತು ಉತ್ತಮ ದೃಷ್ಟಿಗಾಗಿ ಏನನ್ನು ಸೇವಿಸಬೇಕು? ಎ ಕ್ಯಾರೆಟ್ ಸೇವಿಸಿ, ಬಿ ಹಸಿರು ತರಕಾರಿ ಸೇವಿಸಿ, ಸಿ ಬೇಯಿಸಿದ ಮೊಟ್ಟೆ, ಡಿ ಮೇಲಿನ ಎಲ್ಲವು. ಸರಿಯಾದ ಉತ್ತರ ಮೇಲಿನ ಎಲ್ಲವು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದೇ ಥರ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವ ವಿಷಯಗಳನ್ನು ಹೊತ್ತು ತರುತ್ತೇನೆ. ದಯವಿಟ್ಟು ಜನರಲ್ ಫ್ಯಾಕ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.